ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ದಿನ ಧ್ರುವದು ಬರ್ಡೇ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈವ್ನಿಂಗ್ ಹೊರಟಿದ್ದೀವಿ. ನೋಡಿ, ಇಲ್ಲೇ ನಮಗೆ ಹತ್ತಿರದಲ್ಲಿ ಹೈವೇ ಪಕ್ಕದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲಿ ನೋಡಿ, ಮುಂದೆ ಕಾರಲ್ಲಿ ಸ್ವಲ್ಪ ಜನ, ಹಿಂದೆ ನಮ್ಮ ಕಾರಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ದೀವಿ. 3 ಮನೆಗಳಿದ್ದಾವೆ ಇಲ್ಲಿ. ಕೆಳಗೆ ಓನರ್ ಇದ್ದಾರೆ, ಮಿಡಿಲಲ್ಲಿ ನಾವು, ಆ್ಯಂಡ್ ಮೇಲೆ ಬೇಬಿ ಅಕ್ಕ ಶಶಿ ಅಣ್ಣ ಅಂತ ಅವರಿದ್ದಾರೆ. ಅವ್ರ ಮಗಂದೇ ಈ ದಿನ ಬರ್ಡೇ. ನೋಡಿ, ಇಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇದೇ ನೋಡಿ ಶನೇಶ್ವರ ಸ್ವಾಮಿ, ತುಂಬ ಚೆನ್ನಾಗಿ ಅಲಂಕರಣ ಮಾಡಿದರು. ಆ ದೇವರ ಆಶೀರ್ವಾದ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ಮುಖಾಂತರನೇ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಆಗಿದ್ರೂ ತುಂಬ ದೇವ್ರುಗಳು ಇದ್ದಾವೆ. ಶ್ರಾವಣ ಮಾಸದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಊಟದ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ. ಅಲ್ಲಿ ದೇವ್ರ ದರ್ಶನ ಮಾಡಿದ ನಂತರ ನೋಡಿ, ನಮ್ಮ ಚಿನ್ನು ಇಲ್ಲಿ ಅವ್ರ ಅಪ್ಪಾಜಿ ಜೊತೆ ಎಲ್ಲ ನೋಡ್ತಾ ಆಟ ಆಡ್ತಿದ್ದಾನೆ. ಅವನಿಗೆ ಹೊರ್ಗಡೆ ಕರ್ಕೊಬಂದ್ರೇ ತುಂಬ ಖುಷಿ. ಹೊರ್ಗಡೆ ಎನ್ವಿರಾನ್ಮೆಂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಇವನೇ ನೋಡಿ ಧ್ರುವ, ಇವನದೇ ಬರ್ಡೇ ಇರೋದು ಇವತ್ತು. ದೇವ್ರ ದರ್ಶನ ಮಾಡ್ಕೊಬಂದು ಹೊರ್ಗಡೆ ಎಳ್ಬತ್ತಿ ಹಚ್ಚಿದ್ವಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ನವಗ್ರಹ ವಿಗ್ರಹಗಳಿದ್ವು, ಅದಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ. ಎಲ್ಲೇ ಶನೇಶ್ವರ ದೇವಸ್ಥಾನಕ್ಕೆ ಹೋದರೂ ಇವು ಮೇಯ್ನ್. ಹಾಗಾಗಿ ಪ್ರದಕ್ಷಿಣೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ವಿನಾಯಕಂದು ಇಟ್ಟರು, ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದರೆ ಇದು ನಮ್ಮ ಮನೆಯವ್ರ ದೇವರಾದಂತಹ ಆಂಜನೇಯ ಸ್ವಾಮಿದು ಪಕ್ಕದಲ್ಲೇ ಇತ್ತು. ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಅಲ್ಲಿ ಇರೋವಂತಹ ವಿಗ್ರಹಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶಿವಂದು ಲಿಂಗ ರೂಪದಲ್ಲಿರೋವಂತಹ ಸ್ಟ್ಯಾಚ್ಯೂ ಅದು. ಹಾಗೆ ಪಕ್ಕದಲ್ಲಿ ನೋಡಿ ಶಿವನ ವಿಗ್ರಹಗಳು ಮನುಷ್ಯ ರೂಪದಲ್ಲಿರೋಂತಹ ವಿಗ್ರಹ ಹಾಕಿದ್ದಾರೆ. ಇಲ್ಲಿ ಲಿಂಗ ರೂಪದಲ್ಲಿದೆ. ಶಿವನ ವಿಗ್ರಹದ ಎದುರುಗಡೆನೆ ಗೋಮಾತೆ ವಿಗ್ರಹ ಚಿಕ್ಕದಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗೇ ಐತೆ ದೇವಸ್ಥಾನ ಮಾತ್ರ. ಈ ನೈಟ್ ಟೈಮು ಅಷ್ಟೊಂದು ನನಗೆ ಅನ್ನಿಸ್ಲಿಲ್ಲಾಗಲಿ, ಇನ್ನೂ ಡೇ ಟೈಮ್ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ. ಇದೇ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿ ದೇವಸ್ಥಾನಕ್ಕೆ. ಅಲ್ಲಿ ಶಿವನ ಹಿಂದೆಗಡೆ ಇರೋ ದೇವಸ್ಥಾನದಲ್ಲಿ ಸರಸ್ವತಿ ಲಕ್ಷ್ಮೀದೇವಿ ವಿಗ್ರಹಗಳಿದ್ದಾವೆ. ದೇವಸ್ಥಾನದ ಪಕ್ಕದಲ್ಲೇ ತುಂಬ ದೊಡ್ಡದಾಗಿ ಊಟದ ಹಾಲ್ ಇದೆ. ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜೆ ಮಾಡ್ತಾರೆ. ಹಾಗೆ ನಿತ್ಯ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಿಗೆಲ್ಲ ಹತ್ತಿರ ಇದ್ದರೆ ಹಿರಿಯೂರು ಹೈವೇದಲ್ಲಿ ಸ್ವಲ್ಪ ಲೆಫ್ಟ್ ಸೈಡ್ ಪಕ್ಕದಲ್ಲೇ ಇರುತ್ತೆ, ಒನ್ಸ್ ವಿಸಿಟ್ ಮಾಡಿ. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನು ಹೊರಟ್ವಿ. ಅಲ್ಲಿಂದ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ನೋಡಿ, ಇನ್ನು ಇಲ್ಲಿಗೆ ಬಂದು ಪ್ರದಕ್ಷಿಣೆ ಹಾಕಿದ ನಂತರ ಇಲ್ಲಿ ಚಿನ್ನನ್ನ ನೋಡಿ ದೇವಸ್ಥಾನ ಮುಂದೆ ಈ ಥರ ಹಾಕಿದ್ದೀವಿ. ಯಾವ ಥರ ಎಲ್ಲ ನೋಡ್ಕೊಂಡಿದ್ದಾನೆ, ಮಾತಾಡಿಸ್ತಾ ಇದ್ದಾರೆ ಎಲ್ಲರೂ. ಈ ದಿನ ಸಾಟರ್ಡೆ ಆಗಿರೋದ್ರಿಂದ ನಾವು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹಾಗೆ ಹನುಮಂತರಾಯನ ದೇವಸ್ಥಾನಕ್ಕೂ ಬಂದಿದ್ದೀವಿ. ಆಂಜನೇಯ ಸ್ವಾಮಿ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಭಾವಿಸ್ತೀನಿ. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಈಚೆ ಬಂದ್ವಿ. ನೋಡಿ, ಇವರೇ 4 ಜನ ಮಕ್ಕಳು ನಮ್ಮ ಬಿಲ್ಡಿಂಗಲ್ಲಿರೋರು. ಚಿನ್ನು ಚಿಕ್ಕವನು, ಇವ್ರು 4 ಜನ ಸ್ವಲ್ಪ ದೊಡ್ಡವರು. ನಮ್ಮ ಚಿನ್ನು ಫ್ರೆಂಡ್ಸ್ ಇವರೇನೆ. ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ, ತುಂಬ ಚೆನ್ನಾಗಿ ಅವನ್ನ ನೋಡ್ಕೋತಾರೆ. ಹಾಗೆ ಈ ಬೇಬಿ ಅಕ್ಕ ಶಶಿ ಅಣ್ಣ ಅವರು ಅಷ್ಟೇ, ಹಾಗೆ ಓನರ್ ಆಂಟಿ ಅವರು ಅಷ್ಟೇ, ತಮ್ಮ ಸ್ವಂತ ಮಗನ ಥರ ನಮ್ಮ ಚಿನ್ನನ ನೋಡ್ಕೊಳ್ತಾರೆ. ಯಾವುದೇ ಕೊರತೆ ಇಲ್ಲದೆ ನಾನೊಬ್ಬಳೇ ನೋಡ್ಕೊಳಕ್ಕೂ ಹಾಗೆ ಏನು ತೊಂದರೆ ಇಲ್ಲ, ಅಷ್ಟು ಚೆನ್ನಾಗೇ ಸಪೋರ್ಟಿವ್ನಾಗಿರ್ತಾರೆ. ಬರ್ತಡೇ ಬಾಯ್ ಹೇಳಿದ್ನಲ್ಲ ಧ್ರುವ, ಆ್ಯಂಡ್ ಪಕ್ಕದಲ್ಲಿ ಮನ್ವಿತಾ ಆ್ಯಂಡ್ ಪಾವನಿ. ಇನ್ನೊಬ್ಬ ಚಿಕ್ಕವನಿದ್ದಾನೆ ಲೋಕೇಶ್ ಅಂತ, ಅವನು ಇನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ಲ. ಅಲ್ಲಿಂದ ಮನೆಗೆ ಬಂದ್ವಿ. ಬಂದಿದ್ದ ನಂತರ ಇಲ್ಲಿ ಕೇಕ್ ಕಟಿಂಗ್ ಮಾಡೋ ಮಕ್ಕಳೆಲ್ಲ ಒಂದು ಹತ್ರ ನಿಂತ್ಕೊಂಡಿದ್ದಾರೆ. ನೋಡಿ, ಚಿನ್ನೂನೇ ಎಲ್ಲರಿಗಿನ್ನ ಚಿಕ್ಕವನು. ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ. ಅಂದರೆ ಪಕ್ಕದಲ್ಲಿರೋ ಹುಡುಗರು, ಪಕ್ಕದ ಮನೆ ಫ್ರೆಂಡ್ಸು ಎಲ್ಲರೂ ಕರೆದು ಬಂದಿದ್ದಾರೆ.
ಹಾಗಾಗಿ ಕೇಕ್ ಕಟ್ಟಿಂಗ್ ಅಂತ ಎಲ್ಲ ನಿಂತಿದ್ದಾರೆ ನೋಡಿ. ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಬರ್ತಡೇ ಈ ಥರ ಏನಾದರೂ ಸೆಲೆಬ್ರೇಷನ್ ಅಂದರೆ ಮೇಯ್ನು ಅವ್ರ ಫ್ರೆಂಡ್ಸ್ ಜೊತೆ ಇದ್ರೇ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು. ಇವರೇ ನೋಡಿ ಬೇಬಿ ಅಕ್ಕ, ಅವ್ರ ಮಗನೇ ಧ್ರುವ, ಪಾವನಿ. ಇಲ್ಲೆಲ್ಲ ಬಿಲ್ಡಿಂಗಲ್ಲಿ ಇರೋರೆಲ್ಲ ಒಂದು ಹತ್ರ ನಿಂತಿದ್ವಿ. ಇವರೇ ಶಶಿ ಅಣ್ಣ. ಆ್ಯಂಡ್ ಇವ್ರು ಬಂದು ಚಿನ್ನು ನೆತ್ಕೊಂಡಿರೋರು ಬಂದು ಓನರ್. ಈಗಿನ ಕಾಲದಲ್ಲಿ ಸಂಬಂಧಿಕರಿಗಿನ್ನ ಈ ಥರ ಮುಖ ಪರಿಚಯ ಆಗಿರೋರೇ ತುಂಬ ಹೆಲ್ಪ್ ಮಾಡ್ತಾರೆ, ಮಾನವತ್ವಕ್ಕೆ ಬೆಲೆ ಕೊಡ್ತಾರೆ. ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ, ಅದೊಂದು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ನಾವಿನ್ನೂ ಇಲ್ಲಿಗೆ ಬಂದು ಓನ್ಲಿ 3 ಮಂತ್ಸೇ ಆಗಿರೋದು. ಬಟ್ ಅಷ್ಟು ಆ ಥರ ಏನು ಅನ್ನಿಸ್ತಿಲ್ಲ, ಅಷ್ಟು ಚೆನ್ನಾಗೆಲ್ಲ ಬೆರ್ಕೊಂಡು ಹೋಗಿಬಿಟ್ಟಿದ್ದೀವಿ. ಅವರು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನು. ಮಧ್ಯದಲ್ಲಿ ವಾಯ್ಸು ಬರ್ತಿದೆಯಲ್ಲ, ಅದು ನಮ್ಮ ಚಿನ್ನು ಕೇಕ್ ಹಾಕ್ತಿರೋದು, ವಾಯ್ಸ್ ಇಗ್ನೋರ್ ಮಾಡಿ. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ನಂತರ ಫ್ರೆಂಡ್ಸು ಎಲ್ಲ ತಿನ್ನಿಸ್ತಾ ಇದ್ದಾರೆ ಕೇಕ್ನ. ಚಿಕ್ಕವನು ಇದ್ದಾನೆ ಇಲ್ಲಿ ತಿನ್ನಿಸ್ತಾ ಇದ್ದಾನಲ್ಲ ಕೇಕು, ಅವನೇ ಲೋಕೇಶ್ ಚಿಕ್ಕವನು, ತುಂಬ ತರಲೆ. ಇನ್ನು ಶಶಿ ಅಣ್ಣ ಬೇಬಿ ಅಕ್ಕ ಮಗನಿಗೆ ತಿನ್ನಿಸ್ತಾ ಇದ್ದಾರೆ. ಅವಳು ಪಾವನಿ ನೋಡಿ, ಇವ್ರು ಇಬ್ಬರು ಬೇಬಿ ಅಕ್ಕ ಶಶಿ ಅಣ್ಣ ಅವ್ರ ಮಕ್ಕಳು. ನೆಕ್ಸ್ಟು ಇವರು ಓನರ್ ಆಂಟಿ ಅವ್ರ ಮಕ್ಕಳು, ಮನ್ವಿತಾ ಆ್ಯಂಡ್ ಲೋಕೇಶ್. 4 ಜನ ಮಕ್ಕಳು ಈ ಬಿಲ್ಡಿಂಗಲ್ಲಿ ಇದ್ದಾರೆ. ಇಲ್ಲಿ ಓನರ್ ಬಂದು ಜಾಯಿಂಟ್ ಫ್ಯಾಮಿಲಿ. ಇವರು ಚಿಕ್ಕವ್ರು ನೋಡಿ, ರಂಗಕ್ಕ ಆ್ಯಂಡ್ ರಂಗನಾಥಣ್ಣ ಅವರು. ಇವರು ಶಕುಂತ್ಲಾಂಟಿ ಆ್ಯಂಡ್ ಈರಣ್ಣ ಅಂಕಲ್ ಅವರು. ನಮ್ಮ ಚಿನ್ನುಗೆ ಈರಣ್ಣ ಅಂಕಲ್ ಅಂದರೆ ತುಂಬ ಇಷ್ಟ, ಎಲ್ಲೇ ಇದ್ದರೂ ಕೈ ಚಾಚ್ಕೊಂಡು ಹೋಗ್ತಾ ಇರ್ತಾನೆ. ಅದಾದ ನಂತರ ನಾವು ಬಂದು ಗಿಫ್ಟ್ ಕೊಟ್ಟು ಕೇಕ್ ತಿನ್ನಿಸಿದ್ವಿ. ನಂತರ ಬಂದಿರೋರೆಲ್ಲ ಕೇಕ್ ತಿನ್ನಿಸಿ ಫೋಟೋ ಎಳೆದಿದ್ದಾಯಿತು. ಇಲ್ಲಿರೋ ಪ್ರತಿಯೊಬ್ಬರೂ ನಮ್ಮ ಚಿನ್ನೂನ ತುಂಬ ಚೆನ್ನಾಗಿ ಸ್ವಂತ ಮಗನಾಗಿ ನೋಡ್ಕೋತಾರೆ. ತುಂಬ ಹ್ಯಾಪಿ ಅನ್ನಿಸ್ತೈತೆ ನಾವು ಈ ಮನೇನ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ. ಇದೇ ನೋಡಿ ಧ್ರುವನ್ ಕೇಕು ಆ್ಯಂಡ್ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.